ತಾಂತ್ರಿಕ ಹಾಗೂ ವೈದ್ಯಕೀಯ ಕಾಲೇಜು ಶಿಕ್ಷಣ ಪ್ರವೇಶಗಳಿಗೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಕುರಿತು ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಆಲಪ್ಪ ಪಟ್ಟು ಹಿಡಿದಿದ್ದಾರೆ. ಆಲಪ್ಪನವರು ತುಮಕೂರು ನಗರದ ರವೀಂದ್ರ ಕಲಾನಿಕೇತನದಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ನೀಟ್ ಪರೀಕ್ಷೆಯ ಅನೀತಿಗಳ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಡೆದ ಸಭೆಯಲ್ಲಿ ಭಾಗವಹಿಸಿ ನಂತರ ಮುರಳೀಧರ ಆಲಪ್ಪನವರು ಸಭೆಯಲ್ಲಿ ಮತ್ತು ವಿದ್ಯಾರ್ಥಿಗಳ ಜೊತೆ ವಿಷಯ ಪ್ರಸ್ತಾಪದ ಬಗ್ಗೆ ಹಾಗೂ ನೀಟ್ ಪರೀಕ್ಷೆಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದರು. ನೀಟ್ ಪರೀಕ್ಷೆಯಲ್ಲಿನ ಭ್ರಷ್ಟಾಚಾರದ ವಿಚಾರವಾಗಿ ತಾಲೂಕು ಮಟ್ಟದಲ್ಲಿಯೂ ವಿದ್ಯಾರ್ಥಿಗಳನ್ನು ಸಂಘಟಿಸಿ ತೀವ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ಇಂಥ ಅವ್ಯವಸ್ಥೆ ನಾವು ಅವಾಗ ವ್ಯಾಪಕ ಹಗರಣನೆ ಒಂದು ದಾಖಲೆ ಇತಿಹಾಸ ಅಂತ ನಾವು ಅಂದ್ಕೊಂಡಿದ್ವಿ. 36 ಜನ ಅವಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈಗ ನೀಟ್ ಹಗರಣ ಮೊದಲು ಈಗ ಗ್ರಾಮಾಂತರ ಮಟ್ಟದಲ್ಲಿ ಎಲ್ರಿಗೂ ಗೊತ್ತಿತ್ತು, ಅದು CET ಕಾಮೆಂಟ್ ಅಂತ ಗೊತ್ತಿತ್ತು. ನೀಟ್ ಬಗ್ಗೆ ಹೆಚ್ಚು ಜನಕ್ಕೆ ಅದು ಹೆಸರೇ ಕೇಳಿರಲಿಲ್ಲ. PUC ಓದಂಥವ್ರು, ಆಸಕ್ತಿ ಇರೋಂಥವ್ರು ಏನು ಅಂತ ಗೊತ್ತಿತ್ತು. ಈಗ ಹಳ್ಳಿಯಲ್ಲೂ ಸಹಿತ ಕಟ್ಟೆ ಮೇಲೆ ಕುತ್ಕೊಂಡು ಕಾಫಿ ಕುಡಿಬೇಕಾದ್ರೂ ಸಹಿತ ಚರ್ಚೆ ಮಾಡುವಂಥ ದುಸ್ಥಿತಿಗೆ ನಾವು ಕೂಡ ತಲುಪಿದ್ದೀವಿ. ತಾವುಗಳು ಇವತ್ತಿಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಆಗಬೇಕು ಅಂತೇಳಿ 24 ಲಕ್ಷ ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ ಅಂತ ಹೇಳಿದರೆ 24 ಲಕ್ಷ ಕುಟುಂಬಗಳಿಗೆ ಉತ್ತರದಾಯಕ ಆಗಿರಬೇಕಾಗಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರ. ಅವರು ಅದಕ್ಕೆ ಆನ್ಸರ್ ಮಾಡಬೇಕಲ್ವ. ಅದನ್ನು ಇಷ್ಟು ಲಕ್ಷ ಕುಟುಂಬಗಳಿಗೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅದರಲ್ಲೂ ಪೋಷಕರು, ತಾಯಂದಿರು ಎಷ್ಟೊಂದು ಆಸೆ ಬಂದಿರ್ತಾರೆ, ಕನಸುಗಳು ಕಾಣ್ತಾ ಇರ್ತಾರೆ. ನನ್ನ ಮಗ MBBS ಹೋಗ್ತಾನೆ, BDS ಹೋಗ್ತಾನೆ, ಅಥವಾ ರಿಲೇಟೆಡ್ ಕೋರ್ಸಸ್ಗಳಿಗೆ ಸೇರ್ಕೊಡ್ತಾನೆ ಅಂತೇಳಿ ಹುಚ್ಚು ನೂರಾಗಿ ಏಜೆಂಟ್ಗಳ ಕೈಲಿ, ದಲ್ಲಾಳಿಗಳ ಕೈಲಿ ಸಿಕ್ಕು ಪ್ರತಿಯೊಂದಕ್ಕೂ ಕೋರ್ಟ್ ಮುಖಾಂತರ ಡೈರೆಕ್ಷನ್ ಕೊಡಿಸುವಂಥ ಪರಿಸ್ಥಿತಿ ನಾವೀಗ ತಲುಪಿದ್ದೀವಿ. ಯಾವುದೇ ವಿಷಯ ಇರಲಿ, ಅವಾಗ ಬರಗಾಲದ ಬಂತು, ಹಣ ಬಿಡುಗಡೆ ಕೋರ್ಟ್ ಡೈರೆಕ್ಷನ್ ಬಂತು. ಎಲೆಕ್ಟ್ರಾಲ್ ಬಾಂಡ್ ವಿಷಯಕ್ಕೂ ಹಾಗೆ ಆಯಿತು, ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಅದು ಪೂರ್ತಿ ಓಪನ್ ಅಪ್ ಆಗಿದೆ. ಈಗಲೂ ಅಷ್ಟೇನೆ ಇಬ್ಬರು ಜಡ್ಜ್ಗಳು ಸೇರಿ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟ ಮೇಲೆ ಈಗ ನಾವು ಅವ್ರದ್ದೇ ಸ್ಫೂರ್ತಿ ಕಾರ್ಯಕ್ರಮ ಯೋಜನೆ ಮಾಡಲಿಕ್ಕೆ ಅವ್ರದೇ ಕಾರಣ. ಸಮಿತಿ ಏನಾದರೂ ರಚನೆ ಮಾಡಿಕೊಂಡು ಮುಂದಿನ ಒಂದು ಹೋರಾಟದ ರೂಪುರೇಷೆಗಳನ್ನ ಈ ಸಮಿತಿ ಗುಜರಾತ್, ಹರಿಯಾಣ ಆ ಕಡೆ ಕ್ವಶನ್ ಪೇಪರ್ನ ಲೀಕ್ ಔಟ್ ಮಾಡಿಸಿ ಒಬ್ಬ ವಿದ್ಯಾರ್ಥಿಗೆ ಕ್ವಶನ್ ಪೇಪರ್ ಹಿಂದಿನ ದಿವಸನೇ ಬೇಕು ಅಂದ್ರೆ 40 ಲಕ್ಷ 30 ಲಕ್ಷ ಕೊಡಬೇಕು. ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ದೇಶ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವಂಥದ್ದು. ನಾವು 30 ಲಕ್ಷ ಅಮೌಂಟ್ ಇತ್ತು ಅಂದ್ರೆ ಇಡೀ ಎಜುಕೇಶನ್ ಮುಗಿಸ್ಬಿಡ್ಬೋದು ಅನ್ನೋ ಥರ ಯೋಚನೆ ಮಾಡಬೇಕು. ಆದರೆ ಇವತ್ತೊಂದು ಪೇಪರ್ಗೋಸ್ಕರ ನೀವು 30 ಲಕ್ಷ 40 ಲಕ್ಷ ಕೊಡೋ ಮಟ್ಟಕ್ಕೆ ವಿದ್ಯಾರ್ಥಿಗಳ ನೈತಿಕತೆನ ಹಾಳು ಮಾಡ್ತಿದೆ ಅಂತ ಹೇಳಿದ್ರೆ ಶಿಕ್ಷಣ ಎಲ್ಲೂ ಹೋಗ್ತಾ ಇದೆ. ಇನ್ನೊಂದು ಕಡೆ ಅಷ್ಟು ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ಗಿಟ್ಟಿಸ್ಕೊಂಡು ರ್ಯಾಂಕ್ ತಗೊಂಡಿದ್ದಾರೆ, ಮೆಡಿಕಲ್ ಸೀಟು ಸಿಗುತ್ತೆ. ಆ ವಿದ್ಯಾರ್ಥಿ ನಾಳೆ ಓದ್ ಬಂದ್ಬಿಟ್ಟು ಒಳ್ಳೆ ಡಾಕ್ಟರ್ ಆಗಕ್ಕೆ ಸಾಧ್ಯನಾ? ಇಷ್ಟೆಲ್ಲ ಮಾಡಿಬಿಟ್ಟು ಒಬ್ಬ ಒಳ್ಳೆ ಡಾಕ್ಟರ್ ಆಗಕ್ಕೆ ಹೇಗೆ ಸಾಧ್ಯ? ನೈತಿಕತೆನೇ ಇದ್ದವರು ಡಾಕ್ಟರ್ ಆಗಿ ಬಂದಾಗ ಏನಾಗುತ್ತೆ ಅದು? ಈಗ 24 ಲಕ್ಷ ಕುಟುಂಬಗಳು ಈಗ ಬೀದಿಗೆ ಬರೋಂಗಾಗಿದ್ದಾವೆ. ಅಷ್ಟು ಜನ ಮಕ್ಕಳು ಪರೀಕ್ಷೆನ ತಗೊಂಡ್ರಲ್ಲ, ನೀಟ್ ಪರೀಕ್ಷೆ, ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ನ ದೊಡ್ಡದಾದಂಥ ಸ್ಕ್ಯಾಂಡ್ಲು, ದೊಡ್ಡದಾದಂಥ ಸ್ಕ್ಯಾಮು ಈಗ ಎಲ್ಲ ಕಡೆನೂ ಪ್ರಪಂಚದಾದ್ಯಂತ ಚರ್ಚೆ ಆಗ್ತಿದೆ. ಏನ್ರಿ, ಇಂಡಿಯಾದಲ್ಲಿ ಯಾರು ಈಗ ಡಾಕ್ಟರ್ ಆಗಬೇಕು ಅಂತ ಹೊರಟಿದ್ರಲ್ಲ ಅವರೆಲ್ಲರೂ ಈಗ ಈ ಪರಿಸ್ಥಿತಿಗೆ ಉಂಟು ಮಾಡಿದಾರಂತೆ. ಈಗ ಆದ್ರೆ ಒಂದು 8 ಜನ ಹುಡುಗರುಗಳು ಆತ್ಮಹತ್ಯೆಗೆ ಶರಣಾಗಿದಾರಂತೆ. ನಿಜಾನ ಅಂತ ಕೇಳುವಂತ ಪರಿಸ್ಥಿತಿ ಉದ್ಭವ ಆಗಿದೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿಷಯ ಚರ್ಚೆಗೆ ನಗೆಪಾಟ್ಲಿಗೆ ಈಡಾಗಿದೆ. ಇವತ್ತು ನಡೀತಿರೋದು ನೀಟ್ ಪೇ ಚರ್ಚಾ ಕೇಂದ್ರ ಸರ್ಕಾರದ ವಿರುದ್ಧ. ಅದರಲ್ಲೂ HRD ಮಂತ್ರಿ, ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಮೊದಲು ರಾಜೀನಾಮೆ ಕೊಟ್ಟು ಈ ವ್ಯವಸ್ಥೆನ ಸರಿಪಡಿಸ್ಕೊಳ್ಬೇಕು ತಕ್ಷಣದಿಂದ. ಇದು ಆಗಿದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ ಮೇಲೆ. ಪ್ರತಿಯೊಂದಕ್ಕೂ ಕೋರ್ಟ್ ಇದನ್ನ ಮಧ್ಯಸ್ಥಿಕೆ ವಹಿಸ್ಕೋಬೇಕಾ? ಎಲ್ಲಾದ್ರಲ್ಲೂ ಹೌದು. ಈಗ ಇದ್ರ ನಡೆದಿರೋ ಹೆಚ್ಚಿಗೆ ರಾಜ್ಯಗಳು ಉತ್ತರ ಪ್ರದೇಶ, ಬಿಹಾರ, ಗುಜರಾತ್, ಈ ರಾಜ್ಯಗಳಿಂದಲೇ ಹೆಚ್ಚಿಗೆ ಜನ ವಿದ್ಯಾರ್ಥಿಗಳು ಈ ಸ್ಕ್ಯಾಂಡಲ್ ಸಿಕ್ಕಿಬಿದ್ದಿದ್ದಾರೆ. ಈಗ ಅದರಲ್ಲಿ ಆಲ್ರೆಡಿ 6 ಜನನ್ನ ಅರೆಸ್ಟ್ ಸಹಿತ ಮಾಡಿದ್ದಾರೆ. ಇದನ್ನೇನೋ ನಾವು CBI ತನಿಖೆ, ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ತನಿಖೆ ಅಂತ ಏನೇನೋ ಆಯಾಮಗಳಲ್ಲಿ ತಗೊಂಡೋಗ್ತಿದ್ದಾರೆ. ಅದು ಎಲ್ಲದಕ್ಕಿಂತ ಮುಂಚೆ ಪರೀಕ್ಷೆನ ಮತ್ತೊಮ್ಮೆ ಮಾಡಿ ಎಲ್ಲಾರ್ಗು ನ್ಯಾಯನ ಒದಗಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲ, ಈಗ ನಮ್ದು ಪ್ರಶ್ನೆ, ಮೆಡಿಕಲ್ ಕಾಲೇಜ್ಗಳು ನಮ್ಮವು, ಅಲ್ಲಿ ಲೆಕ್ಚರರ್ಸ್ ಪ್ರೊಫೆಸರ್ಸ್ಗಳು ನಮ್ಮವರು. ನಾನು ಬಿಹಾರ, ಗುಜರಾತ್, UP ಹುಡುಗರುಗಳಿಗೆ ನಮ್ಮ ಮೆಡಿಕಲ್ ಕಾಲೇಜ್ ಶಿಕ್ಷಣ ನಾವ್ಯಾಕೆ ಕೊಡ್ಬೇಕು? ನಮ್ಮ ರಾಜ್ಯದ ಮಕ್ಕಳಿಗೆ, ನಮ್ಮಲ್ಲೇ, ನಮ್ಮ ಮಣ್ಣಿನ ಮಕ್ಕಳಿಗೆ ನಮ್ಮಲ್ಲೇ ನ್ಯಾಯ ಸಿಗ್ಲಿ. ನಮಗೆ ಇಲ್ಲ ಸೀಟುಗಳು. ಅಲ್ಲಿ ಉತ್ತರ ಭಾರತದಲ್ಲಿ ಎಲ್ಲರೂ ಈ ಥರದ್ದೆಲ್ಲ ಅವ್ಯವಹಾರಗಳು ಮಾಡಿ ಪರೀಕ್ಷೆ ಪಾಸ್ ಮಾಡಿ ಒಳ್ಳೊಳ್ಳೆ ಸ್ಕೋರ್ ತಗೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ ನಾವು ಅವರಿಗೆ ಎಲ್ಲ ಅನುಕೂಲತೆಗಳನ್ನ ಕಲ್ಪಿಸ್ಕೊಡ್ಬೇಕು. ಈಗ ಇದನ್ನ ಪ್ರತಿ ತಾಲೂಕು, ಹೋಬಳಿ ಮಟ್ಟದಲ್ಲಿ ಇದ್ರ ಬಗ್ಗೆ ಒಪಿನಿಯನ್ ಕ್ರಿಯೇಟ್ ಆಗಬೇಕು. ಇದರ ವ್ಯವಸ್ಥೆ ಬಗ್ಗೆ ಒಂದು ಆಕ್ರೋಶ ವ್ಯಕ್ತಪಡಿಸ್ಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗ್ತವೆ. ಅದಕ್ಕಾಗಿನೇ ಅದನ್ನ ರದ್ದು ಮಾಡಿ ನೀಟ್ ಎಕ್ಸಾಮ್ ನ ತಂದ್ಕೊಂಡು ಮುಂಚೆ ನೀಟು CBSE ನಡೆಸ್ತಿತ್ತು. ಪ್ರಾರಂಭದಲ್ಲಿ ಒಂದು 3 ವರ್ಷ CBSE ಅದನ್ನ ಹೆಗ್ಲಿಗೆ ಹಾಕೊಂಡು ಅದೇ ನಡೆಸ್ತಿತ್ತು. ಅದಾದ್ಮೇಲೆ NTA ಬಂತು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ, ಇಂಡಿಪೆಂಡೆಂಟ್ ಏಜೆನ್ಸಿ, ಕರಪ್ಷನ್ ಫ್ರೀ, ಮತ್ತೆ ಕಾನೂನುಬದ್ಧವಾಗಿ ಆಮೇಲೆ ಸಂವಿಧಾನಬದ್ಧವಾದ ಸಂಸ್ಥೆ ಅಂತ NTA ಶುರು ಮಾಡಿದ್ರು. NTA ಶುರು ಮಾಡಿ ಒಂದು 4ನೇ ವರ್ಷ ಇದೆ ಎಕ್ಸಾಮ್ ನಡೆಸ್ತಾರೆ, ನೀಟ್ ಎಕ್ಸಾಮ್. ಈಗ ಇದರಲ್ಲಿ 24 ಲಕ್ಷ ಜನ ಎಕ್ಸಾಮ್ ಬರ್ದಿರೋರು. ಅದರಲ್ಲಿ ಕೇವಲ 1563 ಜನದ ಮಾತ್ರ ಇರೆಗ್ಯುಲರ್. ಟೈಮ್ ಕೊರತೆ ಇದೆ, ಅವ್ರಿಗೆ ಎಕ್ಸಾಮ್ ಮುಗಿಸ್ಲಿಕ್ಕೆ ಆಗಿಲ್ಲ. ಅದು ಬಿಟ್ಟು ಕೆಲವು ಪ್ರಶ್ನೆಗಳಿಗೆ ಒಂದೇ ಕ್ವಶನ್ಗೆ 2 ಉತ್ತರ, ಅದು ಕರೆಕ್ಟ್ ಇದ್ವು. ಹಾಗಾಗಿ ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟರು. ಗ್ರೇಸ್ ಮಾರ್ಕ್ಸ್ ಅಲ್ಲಿ 67 ಸ್ಟೂಡೆಂಟ್ಸ್, 67 ಜನಕ್ಕೆ ಟಾಪ್ ಅಲ್ಲಿ ಬಂದ್ರು. ಎಷ್ಟು? 720. ಅದರಲ್ಲಿ ಫರೀದಾಬಾದ್ ಮತ್ತೆ ಇನ್ನೊಂದು ಟೆಸ್ಟಿಂಗ್ ಸೆಂಟರ್, ಒಂದೇ ಟೆಸ್ಟಿಂಗ್ ಸೆಂಟರ್ ಇಂದಾನೆ 6 ಜನ ಟಾಪ್ ಅಲ್ಲಿ ಇದ್ದಾರೆ. ಅಂದ್ರೆ ಟಾಪ್ ಸ್ಕೋರರ್ಸ್ ಅವರೇ, ಒಂದೇ ಟೆಸ್ಟಿಂಗ್ ಸೆಂಟರ್. ಅವಾಗ ಅದ್ರಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ, ನಮಗೆ ಒಂದೇ ಟೆಸ್ಟಿಂಗ್ ಸೆಂಟರ್ ಇಂದ 6 ಜನ ಹೆಂಗೆ ಟಾಪರ್ ಆಗ್ತಾರೆ? ಈಗ ನಾವು ಮುಂಚೆ ಪ್ರೀವಿಯಸ್